ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. 26 ಜೀವಗಳ ಬಗ್ಗೆ ಅನುಕಂಪದ ಮಾತುಗಳನ್ನಾಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಅಭಿನಂದನೆಯನ್ನ ತಿಳಿಸುತ್ತೇನೆ. ಇದೇ ರೀತಿಯ ಅನುಕಂಪ ಡಿಜೆ ಹಳ್ಳಿ ಹುಬ್ಬಳ್ಳಿ ಘಟನೆ ನಡೆದಾಗ ಅವರ ಚಾರ್ಜ್ ಶೀಟ್ ರದ್ದು ಮಾಡಿದ್ದು ಯಾರು? ಎಫ್ಐಆರ್ ರದ್ದು ಮಾಡಿ ಪೊಲೀಸರ ನೈತಿಕತೆಯನ್ನ ಕುಗ್ಗಿಸುವ ಕೆಲಸ ಮಾಡಿದ್ದು ಸಿದ್ದರಾಮಯ್ಯ. ದೇಶದ ವಿಚಾರ ಬಂದಾಗ ಶಾಂತಿ ಮಂತ್ರ ಪಠಿಸುವ ನಾಟಕ ಮಾಡದೆ ಏಕತೆಗೆ ಸಹಕಾರ ಕೊಡಬೇಕು ಎಂದು ಹೇಳಿದರು. ಸರಿ ಇದೆ. ಇಷ್ಟು ವರ್ಷದ ಮೇಲೆ ಪಾಪ 26 ಜೀವಗಳ ಬಗ್ಗೆ ಅನುಕಂಪದ ಮಾತನಾಡಿದ ಗೌರವಂತ ಸಿದ್ದರಾಮಯ್ಯ ನಾನು ಅಭಿನಂದನೆ ತಿಳಿಸ್ತೀನಿ. ಆದರೆ ಇದೇ ರೀತಿಯಂಥ ಅನುಕಂಪ ಬೆಂಗಳೂರಿನಲ್ಲಿ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾರ ಡಿಜೆ ಹಳ್ಳಿ ಕೇಸ್. ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಗಳು ಆಗ್ತಿದ್ದಂಗೆ ಆ ಕೇಸಿಂದ ಅವ್ರನ್ನಲ್ಲಿ ಬಿಡುಗಡೆ ಮಾಡಿದ್ರಲ್ಲ. ಅದೇ ರೀತಿ ಹುಬ್ಳಿಲಿ ಒಂದು ಘಟನೆ ನಡೀತು. ಅದರಲ್ಲೂ 100 ಜನನ ಆ ಕೇಸಲ್ಲಿ ಪೊಲೀಸ್ ಮೇಲೆ ನಮ್ಮ ದೇಶ ನಂಬಿರೋದು ನಮ್ಮ ಭದ್ರತೆ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ. ಆ ವ್ಯವಸ್ಥೆ ಮೇಲೆ ಕಲ್ಲು ಬೆಂಕಿಯನ್ನು ಹಚ್ಚಿದಾಗ ಅದು ವಿರುದ್ಧ ಅವ್ರ ಮೇಲೆ ಕೇಸ್ ಬುಕ್ ಆದರೆ ಸರ್ಕಾರ ಬರ್ತಿದ್ದಂಗೆ ಅವ್ರನ್ನ FIR ಕೇಸ್ ಚಾರ್ಜ್ ಶೀಟಿಂದ ಬಿಡೋ ಕೆಲಸ ಮಾಡಿ ಪೊಲೀಸರ ಒಂದು ನೈತಿಕತೆಯನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಇನ್ನಾದರೂ ಕೂಡ ಈ ರೀತಿಯಂಥ ದೇಶದ ಒಂದು ವಿಚಾರದಲ್ಲಿ ಬಂದಾಗ ಶಾಂತಿ ಮಂತ್ರವನ್ನು ಪಡಿಸುವಂಥ ನಾಟಕವನ್ನು ಮಾಡದೆ ಒಂದು ಐಕ್ಯತೆಗೆ ಏಕತೆಗೆ ಈ ಥರ ವೈಲೆನ್ಸ್ ಟೈಮಲ್ಲಿ ಸಲಹೆ ಸಹಕಾರ ಕೊಡಬೇಕೇ ಹೊರತು ಇಷ್ಟು ದಿವಸ ದೇಶ ಹಾಳು ಮಾಡಿದಂಥವ್ರು ನೀವು. ಯಾಕೆಂದರೆ ಗೌರವಿತ ಆಗಿನ ಪ್ರಧಾನಮಂತ್ರಿ 1964 ನರ್ಮದಾ ರಿವರನ್ನು ನರ್ಮದಾ ತಾನೇ ಸಿಂಧು ಮತ್ತು ಇತರೆ 5-6 ನದಿಗಳ ಒಂದು ನೀರನ್ನು ಪಾಕಿಸ್ತಾನಕ್ಕೆ ಕೊಡುವಂಥ ಒಂದು ಇಂಟರ್ನ್ಯಾಷನಲ್ ಟ್ರೀಟಿಯನ್ನು ಮಾಡ್ಕೊಂಡಿದ್ದಾರೆ, ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಆಯ್ತು, ಸಂತೋಷ, ನೀರು ಕೊಟ್ರಿ. ನಮ್ಮ ದೇಶದ ನೀರು ಕುಟ್ಕೊಂಡು ನಮಗೆ ವಿಷಕ್ಕೆ ಹಾಕುವಂಥ ಕೆಲಸವನ್ನು ಇವತ್ತು ಮಾಡುವಂಥ ಕೆಲಸ ಇವತ್ತು ಪಾಕಿಸ್ತಾನಗಳಿಂದ ಆಗಿದೆ. ಹೆಮ್ಮೆಯ ಒಬ್ಬ ಪ್ರಧಾನಮಂತ್ರಿಗಳು ಈಗಲಾದರೂ ಕೂಡ ಆಯ್ತು ಸಂತೋಷ, ಅವರು ಸೌಹಾರ್ದದಿಂದ ನೀರು ಕೊಟ್ಟಿದ್ದಾರೆ. ಆ ನೀರು ಕುಡಿದಿದ್ದಾದ್ರೂ ಕೂಡ ನಿಯತ್ತು ಇಟ್ಕೊಬೇಕಾಗಿತ್ತು. ದೇಶಕ್ಕೆ ಕೆಟ್ಟದನ್ನು ಕಾರ್ಕೊಂತ ಬಂದಂಥ ಪಾಕಿಸ್ತಾನ ನಂಬರ್ ಆಫ್ ಈ ಥರ ಇನ್ಸಿಡೆಂಟ್ಸ್ ಆಗಿದೆ. ಮತ್ತು